ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸೈದಾಪುರ ಹೋಬಳಿಯ ಕಣೇಕಲ್ ಗ್ರಾಮದಿಂದ ಮಾಧವರ ಹಾಗೂ ಗುಡ್ಲಗುಂಟ ಸಂಪರ್ಕಿಸುವ ಒಳ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆ ಬದಿಗಳಲ್ಲಿ ಜಾಲಿಗಂಟಿಗಳು ಬೆಳೆದು ರೈತರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ರಸ್ತೆ ಪರಿಶೀಲಿಸಿದ ಬಳಿಕ ರೈತರೊಂದಿಗೆ ಡೊಳ್ಳು ಹಾಗೂ ತಮಟೆ ಬಾರಿಸೋದ್ರ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ ಅವರು, ರಸ್ತೆಯ ಉದ್ದಕ್ಕೂ ತಗ್ಗುಗುಂಡಿಗಳು ನಿರ್ಮಾಣವಾಗಿದ್ದು, ಎರಡು ಬದಿಗಳಲ್ಲಿ ಬೆಳೆದಿರುವ ಜಾಲಿಗಂಟಿಗಳಿಂದ ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ಹಾಗೂ ಕೃಷಿ ವಾಹನಗಳ ಸಂಚಾರ ದುಸ್ತರವಾಗಿದೆ ಎಂದಿದ್ದಾರೆ. ರಸ್ತೆಯಲ್ಲಿ ಸಂಚರಿಸುವ ರೈತರು, ದನ ಕರುಗಳು ಹಾಗೂ ವಾಹನ ಸವಾರರು ಅಪಘಾತದ ಭೀತಿಯಲ್ಲೇ ಓಡಾಡುವಂತಾಗಿದೆ. ಗ್ರಾಮಸ್ಥರು ಹಲವು ಬಾರಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರಾದೃಷ್ಟಕರ ಸಂಗತಿ ಎಂದಿದ್ದಾರೆ. ಗ್ರಾಮಾಂತರ ಪ್ರದೇಶಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ ಜಿಲ್ಲಾಡಳಿತ ಆದ್ಯತೆ ಕೊಡಬೇಕು. ರಸ್ತೆ ಬದಿಯಲ್ಲಿ ಇರುವಂತಹ ಜಾಲಿಗಂಟಿಗಳನ್ನು ತಕ್ಷಣ ತೆರವು ಮಾಡಿ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸದೆ ಅಧಿಕಾರಿಗಳು ಎಸಿ ಕೊಠಡಿಗಳಲ್ಲಿ ಕುಳಿತಿದ್ದಾರೆ ಎಂದು ಆರೋಪಿಸಿದ ಅವರು, 5 ದಿನದ ಒಳಗೆ ರಸ್ತೆ ದುರಸ್ತಿ ಹಾಗೂ ಜಾಲಿಗಂಟಿ ತೆರವುಗೊಳಿಸದಿದ್ದರೆ ಯಾದಗಿರಿ ರಾಯಚೂರು ಮುಖ್ಯ ರಸ್ತೆಯ ಕಿಲ್ಲನೆಕೆರೆ ವೃತ್ತದಲ್ಲಿ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಎಂದಿದ್ದಾರೆ. ಬೀದಿಗಳಲ್ಲಿ ಕೇಳೋದೇನೆಂದರೆ, ಇದು ಮಾಧವಾರಕ್ಕೆ ಹೋಗೋ ಮಾರ್ಗ ಹೊಲ ರಸ್ತೆಗಳಿಗೆಲ್ಲ ಕೂಡ್ತದ. ಶಾಸಕರಿಗೆ ಹೇಳಿದ್ವಿ, 3-4 ಸಲ ನಮ್ಮ ಊರು ರೈತರೆಲ್ಲ ಹೋಗಿ ಭೇಟಿಯಾಗಿ ಬಂದಿವಿ, ಅವ್ರು ಕಿವಿಯಾಗಿಲ್ಲ. ಅಧಿಕಾರಿಗಳಿಗೆ ಹೇಳಿ ಸಾಕಾಯ್ತು, ಪಿ ಡಿ ಒಗೆ ಹೇಳಿ ಸಾಕಾಯ್ತು. ನಾವೇನು ಕೇಳಕತ್ತೀವಿ, ರಸ್ತೆ ಕೇಳಕತ್ತೀವಿ. ನಿಮಗೇನು ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ. ರೋಡ್ ಏನು ಬರೀ ಮರಮ ಹಾಕಿ ಜಾಲಿ ತೆಗೆದ್ರೆ ಆರಾಮ್ ಹೋಗ್ತಾವ. ನಾವೇನ ಹೊಲದಲ್ಲಿಂದ ಮಾಲ್ ತರಬೇಕಾದ್ರೆ ಭಾಳ ತ್ರಾಸಾಗ್ಯದ. ಹೆಣ್ಮಕ್ಳು ಹೋಗ್ತಾರ, ಅವ್ರು ಇದ್ರ ಕಾಲು ಜಾರಿ ಬೀಳ್ತಾರ, ಮುದಿಯವ್ರಿಗೆ ಹೋಗಕ್ಕೆ ದಾರಿ ಇಲ್ದಂಗೆ ಆಗ್ಯದ. ನಾವು ಎಷ್ಟು ಸಲ ಅಂತ ಕೇಳಬೇಕು? ನಾವು ಕೇಳಿ ಸಾಕಾಗ್ಯದ. ನಾವೇನು ಕೇಳಿವಿ, ಬರೀ ರೋಡ್ ಕೇಳಕತ್ತೀವಿ. ಇಲ್ಲಿ ನೋಡ್ರಿ ನೀವು ಬಂದು ಬೇಕಾದ್ರೆ ಅಧಿಕಾರಿಗಳು, ನಾವೇನು ಸುಳ್ಳು ಹೇಳುತ್ತಾ ಇಲ್ಲ. ಇಲ್ಲಿ ಎಷ್ಟು ತ್ರಾಸಾದ ಅಂಬದು ಹೋಗೋರಿಗೆ ಗೊತ್ತು. ನಾವು ಎಷ್ಟು ಕಳಕಳಿಯಿಂದ ಬೇಡಿಕೊಂಡ್ರು ನಿಮ್ಮ ಕನಕರು ಬರ್ತಿಲ್ಲ. ನೀವು ಇನ್ನು ಕೇಳಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದು ಮಾತ್ರ ಶಾಶ್ವತ. ನಾವು ಯಾಕಂದ್ರೆ ರೈತರು ಮುನಿದ್ರೆ ಭಾಳ ಸರ್ಕಾರನೇ ಕೆಳಗೆ ಬೀಳೋಂಥ ಅವಶ್ಯಕತೆ ಟೈಮ್ ಬರೋದು ಸಾಧ್ಯತೆ ಅದ. ಇದು ಗಮನದಲ್ಲಿಟ್ಕೊಂಡು ನಮ್ಗೆ ರಸ್ತೆ ಮಾಡಿಕೊಡ್ರಿ. ಈಗ ಮುದ್ನಾಳ ಅಣ್ಣವ್ರು ಹೇಳಿದರು, ಇಲ್ಲಿ ನೋಡಿ ಏನ್ರಿ ನೀವು ಇಷ್ಟು ಎಲ್ಲ ತ್ರಾಸಾಗ್ಯದ, ನಮಗೆ ಗಮನಕ್ಕಿಲ್ಲ. ಸರ್ಕಾರ ಏನು ಮಾಡ್ತದ, ಇಲ್ಲಿ ಆಡಳಿತದವರು ಊರು ಮುಖಂಡ್ರು ಏನು ಮಾಡ್ತಾರ ಅಂತ ಭಾಳ ತೀವ್ರವಾದಂಥ ವಿಚಾರವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ನಮಗೆ ಭಾಳ ತೊಂದರೆ ಆಗ್ಯದ. ಹೆಣ್ಮಕ್ಳಿಗೆ ಅಂತರೂ ದಿನಕ್ಕೆ 4 ಮಂದಿ ಕಾಲು ಜಾರಿ ಬೀಳ್ತಾರೆ. ಇಲ್ಲಿ ಬಂದು ನೋಡ್ರಿ ಗೊತ್ತಾಗ್ತದ. ಈಗ ಮಳೆ ಬಂದದ, ಹೊಲಕ್ಕೆ ಬಂಡಿ ಹೋಗ್ಬೇಕಾಗ್ತದ, ಟ್ಯಾಕ್ಟ್ರ್ ಹೋಗ್ಬೇಕಾಗ್ತದ, ಬೆಳೆ ತರಬೇಕಾಗ್ತದ. ಹೆಂಗೆ ಹೋಗ್ಬೇಕು, ಹೆಂಗೆ ಬರ್ಬೇಕು? ಇದೊಂದು ದಾರಿ ಬಿಟ್ಟರೆ ಮಾಧವಾರಕ್ಕೆ ಗುಡ್ಲಗುಂಟಿ ಕೂಡುವಂಥ ರಸ್ತೆ ಇದೇ ಮುಖ್ಯ ರಸ್ತೆ. ಭಾಳ 100 ಎಕರೆ ಜಮೀನಿಗೆ ಹೋಗೋಂಥ ಜನರಿಗೆ ಭಾಳ ತೊಂದರೆ ಆಗ್ಯದ. ದಯಮಾಡಿ ನಮಗೆ ಈ ರಸ್ತೆ ಮಾಡಿಕೊಡ್ಬೇಕಂತ ನಾವು ಕಳಕಳಿಯಿಂದ ಬೇಡ್ಕೊಳ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ರೆಡ್ಡಿ ದೊಡ್ಡಪ್ಪಾರ್ ಅಂತ. ಎಲ್ಲ ಊರ ಗ್ರಾಮಸ್ಥರ ಪರವಾಗಿ ನಾ ಹೇಳಕತ್ತೀನಿ, ಬೇಡಿಕೆಕತ್ತೀನಿ ಮುಖಂಡರಲ್ಲಿ, ಸರ್ಕಾರದಲ್ಲಿ. ಇಲ್ಲಿ ಇದು ಉಗ್ರ ಪ್ರತಿರೂಪ ಮಾಡಿ ನಾವು ಜಿಲ್ಲಾಧಿಕಾರಿಗೆ ಮುತ್ತಿಗೆ ಹಾಕ್ಬೇಕಾಗ್ತದ. ಒಂದು ವೇಳೆ ಶಾಸಕರಾಗಲಿ ಸಚಿವರಾಗಲಿ ಯಾರು ಕಿವಿಯಾಗ ಹಾಕಲಿಲ್ಲ ಅಂದ್ರೆ ನಾವು ಆಡಳಿತ ರೂಪಕವಾಗಿ ಎಲ್ಲವನ್ನು ನಮ್ಮ ಅಕ್ಕನ ಕೇಳಬೇಕಾಗ್ತದ. ದಯಮಾಡಿ ನಮಗೆ ರಸ್ತೆ ಮಾಡಿಕೊಡ್ರಿ ಅಂತ ನಾವು ಬೇಡ್ಕೊಳ್ತೀವಿ. ಅವರಲ್ಲಿ ತಿಳಿಸುವುದೇನೆಂದರೆ, ನಮ್ಮ ಹೊಲಕ್ಕೆ ಹೋಗೋ ದಾರಿ ಕಂಪ್ಲೀಟ್ ಬಂದಾಗಿರ್ತದೆ. ಬಂದಾಗಿ ಸಲುವಾಗಿ ನಾವು ಉಗ್ರ ಹೋರಾಟ ಮಾಡಬೇಕಂತ ನಾವು ಎಲ್ಲ ರೈತರ ಬಂದು ನಿಮ್ಮಲ್ಲಿ ಕೇಳ್ಕೊಳ್ಳೋಕ್ಕಿಂತ ಬೇಡ್ಕೊಳ್ತೇವೆ. ಉಮೇಶ್ ಮುದ್ನಾಳ್ ಅವ್ರು ಕರೆಸಿ ನಾವು ಹೇಳಕತ್ತೀವಿ ರೀ. ನಮಗೆ ಯಾರು ಅಧಿಕಾರದವರು ಎಷ್ಟು ಮಂದಿ ಹೇಳಿದ್ರು ಕೆಲಸನೇ ಮಾಡಿಲ್ರಿ. ಅಲ್ಲಿಂದ ಪೂರ ರೋಡ್ ಬಂದಾಗಿಬಿಟ್ಟದ್ರಿ. ತೆಗ್ಗು ತೆವಟಿಗೆ ಬಂಡಿ ಜೋಲ್ ಬಿದ್ದು ಸತ್ತಾರ. 2-3 ಕಲಸಾಗ್ಯಾರಿ. ಈ ದಾರಿ ಏನೇನು ಉಳಿದಿಲ್ಲ. ನಮ್ಮ ದಾರಿ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೀವಿ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಣೇಕಲ್ ಗ್ರಾಮದಿಂದ ಗುಡ್ಲಗುಂಟ ಮತ್ತು ಮಾದೂರ್ಗೆ ಹೋಗ್ತಕ್ಕಂಥ ಕೆರೆ ಒಡ್ಡಿನ ಬಂಡಿ ದಾರಿ. ಈ ದಾರಿ 2 ಕಡೆಗೆ ಏನದ, ಜಂಗಲ್ ಏನದ, ಗಿಡ ಗಂಟಿಗಳು ಬೆಳೆದವ, ತೆಗ್ಗು ಗಂಟಿಗಳು. ಈ ರೈತರಿಗೆ ಜಮೀನಿಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕು. ಆದರೆ ಇಲ್ಲಿವರೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಡಾಂಬರ್ ರೋಡ್, ಸಿಸಿ ರೋಡ್ ಕೇಳಿಲ್ಲ. ಅವರು ಬರೀ ಜಂಗಲ್ ಕಟ್ಟಿಂಗ್ ಇದೆ, ಜಾಲಿಗಳ ಕಂಟಿಗಳನ್ನು ತೆರವುಗೊಳಿಸ್ಬೇಕು, ತೆಗ್ಗುಗುಂಡುಗಳು ಮುಚ್ಚಬೇಕಂತ ಸಾಕಷ್ಟು ಬಾರಿ ಸಂಬಂಧಪಟ್ಟವ್ರು ಗಮನಕ್ಕೆ ತಂದರೂ ಕೂಡ ಈ ಕೆಲಸ ಮಾಡ್ಲಿಕ್ಕಾಗಿಲ್ಲ. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ನಾಚಿಕೆ ಆಗ್ಬೇಕು. ಸ್ವಲ್ಪ ಆದ್ರೆ ಮಾನ ಮರೆದಿದ್ರೆ ಇದೆಯಾ? ಅವ್ರು ಏನು ರೈತರಿಗೆ ಜಮೀನಿಗೆ ಹೆಂಗೆ ಹೋಗ್ಬೇಕು? ಈಗಾಗಲೇ ಮಳೆ ಪ್ರಾರಂಭ ಆಗ್ಯದ, ಬಿತ್ತನೆ ಕಾರ್ಯಕ್ರಮ ಆಗ್ಯಾವ. ಈಗಾಗಲೇ 1 ತಿಂಗಳ. ಈಗ ಎಡೆ ಹೊಡಿಬೇಕು, ಜಮೀನಿಗೆ ಹೋಗ್ಬೇಕು. ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ತಂದು ಕೇಸಿ ಅವರು ಹೊರಗಡೆ ಜಿಲ್ಲೆಗೆ ಸಾಗಣೆ ಮಾಡಬೇಕು ಮಾರಾಟಕ್ಕೆ. ಅಂದ್ರೆ ಹೆಂಗೆ ಮಾಡಬೇಕು? ಈ ರಸ್ತೆ ಬಿಟ್ಟರೆ ಯಾವ್ದು ರಸ್ತೆ ಇಲ್ಲ, ಕೇವಲ 3 ಕಿಲೋಮೀಟ್ರು. ಇವತ್ತೇನಾದ ಗ್ರಾಮಸ್ಥರು ನನ್ನ ಜೊತೆ ಬಂದಾಗ ನಾನು ಇವತ್ತು ಸಮಯ ಕೊಟ್ಟು ಇವತ್ತು ಕಣೇಕಲ್ ಬಂದೀವಿ. ವಿಶೇಷವಾಗಿ ತಮಟೆ ಬಾರಿಸೋದ್ರ ಜೊತೆಗೆ ಡೊಳ್ಳು ಬಾರಿಸೋದ್ರ ಜೊತೆಗೆ ಬೆತ್ತ ಹಿಡಿದು ಕೇಸಿ ವಿನೂತನ ಪ್ರತಿಭಟನೆ ಮಾಡಿವಿ.
5 ದಿವಸ ಟೈಮ್ ಕೊಡ್ತೀವಿ. 5 ದಿವಸದೊಳಗೆ ಇದನ್ನು ಸ್ವಚ್ಛ ಮಾಡಿ ಕೇಸಿ ತೆಗ್ಗು ಗುಂಡಿಗಳಿಗೆ ಮರಮ್ ಹಾಕಿ ಕೊಟ್ಟರೆ ಸರಿ. ಇದು ಒಂದೇ ರೋಡಲ್ಲ, ಊರಾಗ ಬರ್ತಕ್ಕಂಥ ರಸ್ತೆ ಕೂಡ, ಮುಖ್ಯ ರಸ್ತೆ ಕೂಡ ಜಾಲಿ ಬೆಳೆದವ. ಊರಾಗ ಜಾಲಿ ಇರಬಾರ್ದು ಅಂತಾರೆ ಹಿರಿಯರು. ಜಾಲಿ ಬೆಳೆದ ಸಂಬಂಧಪಟ್ಟರು ಏನು ಕತ್ತೆ ಕಾಯ್ತಿದಾರ, ಇವ್ರಿಗೆ ಏನಾದರೂ ಸ್ವಲ್ಪ ಆದ್ರೆ ಕಳಕಳಿ ಇತ್ತು, ರೈತರದು ಬಡವ್ರದ್ದು ಏನೋ ಕಳಕಳಿ ಇತ್ತು. ರೈತರು ಬೆಳೆದ್ರೆ ನಾವು ಅನ್ನ ತಿಂತೀವಿ, ಇಲ್ಲಾಂದ್ರೆ ಏನು ತಿನ್ನಕ್ಕೆ ಸಾಧ್ಯನೇ ಇಲ್ಲ. ರೈತಗೆ ನಮ್ಮ ಮುನ್ಸಿಬಿಟ್ನಂದ್ರೆ ಇವ್ರು ಮೊನ್ನೆ ತಿನ್ಬೇಕಾಗ್ತಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು. 5 ದಿವಸ ಸಮಯ ಕೊಡ್ತೀವಿ. 5 ದಿವಸ ಒಳಗೆ ಇದೆಲ್ಲ ಜಂಗಲ್ ಕಟಿಂಗ್ ಎಲ್ಲ ಸ್ವಚ್ಛ ಮಾಡಬೇಕು. ತಗ್ಗು ಗುಂಡುಗಳು ಮರಿ ಹಾಕೋದ್ರ ಜೊತೆಗೆ ಊರಾಗ ಬರ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿ ಜಾಲಿ ಬೆಳೆದ ಅದು ಕೂಡ ಸಾಫ್ ಮಾಡ್ಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಇಷ್ಟಕ್ಕೆ 5 ದಿವಸದಲ್ಲಿ ಇದು ಕೆಲಸ ಮಾಡಲಿಲ್ಲ ಅಂದರೆ ಜಿಲ್ಲಾ ಆಡಳಿತದ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ, ಯಾದಗಿರಿ ಟು ರಾಯಚೂರಿಗೆ ಹೋಗ್ತಕ್ಕಂಥ ಮೇನ್ ರಸ್ತೆ ಏನದ ಕಿಲ್ಲನ್ ಕೇರ್ನಲ್ಲಿ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಪ್ರತಿಭಟನೆಯಲ್ಲಿ ಮಲ್ಲೇಶಿ ಬಸಯ್ಯಸ್ವಾಮಿ, ಮಲ್ಲರೆಡ್ಡಿ ಉಪ್ಪಾರ್, ರಮೇಶ್ ಹಿಂದೂಪುರ್, ಶಿವರಾಯ ಉಪ್ಪಾರ್, ಸೀನಪ್ಪ ಉಪ್ಪಾರ್, ಸಾಬಣ್ಣ ಬಾಡದ, ಸುಭಾಷ್ ವಿಶ್ವಕರ್ಮ, ಅಂಜಪ್ಪ ಹಿಂದೂಪುರ್, ಮಂಜುನಾಥ್ ಉಪ್ಪಾರ್, ಸಿದ್ದಪ್ಪ ಚಂದಲಾಲ್, ಸೋಮರೆಡ್ಡಿ ಬಾಡದ, ಗೋಕುಲ್ ಸಾಬ್, ನಿಂಗಪ್ಪ ಬಾಡದ, ಯಂಕಪ್ಪ ಪೂಜಾರಿ, ಬಸಪ್ಪ ಪೂಜಾರಿ, ತಾಯಪ್ಪ ಸೌರಭ್ ಮೂರ್, ಬಸಯ್ಯಸ್ವಾಮಿ, ಹಿರೇಮಠ ಕಾಶಪ್ಪ ಕೊಂಬಾರ್, ಸುರೇಶ್ ಬಡಿಗೇರಿ ಸೇರಿ ಅನೇಕ ರೈತರು, ಯುವಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.